ನಿಮ್ಮ ಮಕ್ಕಳಿಗೆ ಒಂದು ಧೈರ್ಯವಾದ ತೀರ್ಮಾನ ತಗೊಳಕ್ಕೆ ಬಿಡಿ ಸರ್. ಹಂಗಾದ್ರೆ ಎಂಥ ತೀರ್ಮಾನ ತಗೊಳ್ಳಿ? ದೆರ್ ಈಸ್ ನೋ. ಒಂದು ಸಲ ಟಾಟಾ ಅವ್ರನ್ನ ಕೇಳ್ತಾರೆ, ರೇಂಜ್ ರೋವರ್ ಲ್ಯಾಂಡ್ ರೋವರ್ ತೊಗೊಳಕ್ಕೆ ಹೋದರೆ ಎಂಟೈರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಂದ ಹಿಡಿದು ಎಲ್ಲರೂ ಬೈತಾರೆ, ಟಾಟಾ ಸಂಸ್ಥೆ ಬಿದ್ದೋಯ್ತು, ಮುಳುಗೋಯ್ತು, ರೇಂಜ್ ರೋವರ್ ಲ್ಯಾಂಡ್ ರೋವರ್ ಅಂತ ತಗೊಂಡು ಪ್ಲಾಫ್ ಆಗ್ತಾರೆ ಅಂದರು. ಅದನ್ನೆಲ್ಲ ತಗೊಂಡ ಮೇಲೆ ಇವತ್ತು ಟಾಟಾಗೆ ಹೈಯೆಸ್ಟ್ ಪ್ರಾಫಿಟ್ ಬರ್ತಿರೋ ಅದೇ. ಅದರಿಂದ ಟಾಟಾನ ಕೇಳ್ತಾರೆ, ಇಂಥ ಡಿಸಿಷನ್ ಹೆಂಗೆ ತೊಗೊಂಡ್ರಿ ಅಂತ. ಆವಾಗ ಹೇಳ್ತಾರೆ, ಸರ್, ಇನ್ ದಿಸ್ ವರ್ಲ್ಡ್ ದೆರ್ ಇಸ್ ನೋ ರೈಟ್ ಆ್ಯಂಡ್ ರಾಂಗ್ ಡಿಸಿಷನ್, ಟೇಕ್ ಎ ಡಿಸಿಷನ್ ಆ್ಯಂಡ್ ಮೇಕ್ ಇಟ್ ರೈಟ್ ಅಂತ. ಒಂದು ತೀರ್ಮಾನ ತಗೊಂಡು ಅದನ್ನು ರೈಟ್ ಮಾಡಿದ್ರೆ ರೈಟ್ ಡಿಸಿಷನ್ ಅಂತ ಹೇಳ್ತಾರೆ. ಅಂಥೇಳಿ ನಿಮಗೆಲ್ರಿಗೂ ಒಳ್ಳೇದಾಗಬೇಕು ಸರ್. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನನಗೆ ಸರ್ಕಾರಿ ಶಾಲೆಗಳ ಮೇಲೆ ಪ್ರೀತಿ ಇದೆ, ಬಡವ್ರ ಬಗ್ಗೆ ಒಲವಿದೆ. ಲಾಸ್ಟ್ ಇಯರ್ 20,000 ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ. ಈಗೂ ದೀಪಾವಳಿ ಹಬ್ಬಕ್ಕೆ 20,000 ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ತಿದ್ದೀನಿ ಸರ್ಕಾರಿ ಶಾಲೆ ಮಕ್ಕಳಿಗೆ. ದಯವಿಟ್ಟು ಪ್ರದೀಪ್ ಈಶ್ವರ್ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಅಂದ್ಕೋಬೇಡಿ. ನಾನು EMI ಕಟ್ತಾ ಇದ್ದೀನಿ, ನನಗೂ ಕಷ್ಟ ಇದೆ. ನಾನು ಈಗೀಗ ಬೆಳೀತಿರೋನು, ಬಿಸ್ನೆಸ್ಸಲ್ಲಾಗಲಿ ಮತ್ತೊಂದರಲ್ಲಾಗಲಿ ನನಗೂ ಸಾಲ ಇದೆ. ಆದರೂ ಇವೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂದರೆ, ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ ಅರ್ಥ ಮಾಡ್ಕೊಂಡವ್ನು ನಾನು. ಅಂಗನವಾಡಿ ಮಕ್ಕಳಿಗೆ 6,000 ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ. ಅವ್ರು ಯಾರೂ ನನಗೆ ಓಟ್ ಹಾಕಲ್ಲ. ಆ್ಯಂಬುಲೆನ್ಸ್ ಬಿಟ್ಟು 1 ವರ್ಷ ಆಯಿತು. ಸೆಪ್ಟೆಂಬರ್ 12ಕ್ಕೆ ಸಾವಿರಾರು ಜನನ ಕಾಪಾಡಿದ್ದೀನಿ. ತಿಂಗಳಿಗೆ 10 ಲಕ್ಷ ಖರ್ಚು ಮಾಡ್ಕೊತಿದ್ದೀನಿ ಆ್ಯಂಬುಲೆನ್ಸ್ಗೆ. ಇದು ಯಾವುದೂ ನಾನು ಏನೋ ಆಗಬೇಕು ಅಂತ ಮಾಡ್ತಿಲ್ಲ. ನನ್ನ ಗುರುಗಳ ಆಶೀರ್ವಾದದಿಂದ ನಾನು ಮೊನ್ನೆ ಆದ್ನಲ್ಲ MLA, ಈ ಋಣ ತೀರಿಸ್ತಿದ್ದೀನಿ ಸರ್. ಇನ್ನೇನೋ ಆಗಕ್ಕಿದೆಲ್ಲ ಮಾಡ್ತಿಲ್ಲ. ನಿಮ್ಮ ಆಶೀರ್ವಾದ ಇರಬೇಕು. ನಮ್ಮಂಥ ಹುಡುಗರು ಒಂದು ಕನಸು ಕಟ್ಕೊಂಡು ಬಂದಿದ್ದೀವಿ ರಾಜಕಾರಣಕ್ಕೆ, ಏನೋ ಬದಲಾವಣೆ ತರಬೇಕು ಅಂತ. ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಕಡಿವಾಣ ಹಾಕಿದ್ದೀನಿ. 100 ಜನ ಹುಡುಗರನ್ನು ತಂದು ಕೂರಿಸ್ಕೊಂಡು ಕಂಟ್ರೋಲ್ ಮಾಡಿದ್ದೀವಿ. ಅವ್ರ ಫ್ಯಾಮಿಲಿ ಇಮೇಜ್ಗಳು ಹೋಗುತ್ತೆ ಅಂತ ಮುಚ್ಚಳಿಕೆ ಬರೆದು ಕಳಿಸಿದ್ದೀವಿ. ತುಂಬ ಚೇಂಜಸ್ ತಂದಿದ್ದೀವಿ. ನಾವೆಲ್ಲ ಮಾಡೋ ಕೆಲಸಗಳನ್ನ ಎಲ್ಲದಕ್ಕೂ ಇದು ಮಾಡೋಕ್ಕಾಗಲ್ಲ. ನಿಮ್ಮ ಆಶೀರ್ವಾದ ಇರಲಿ. ಚಿಕ್ಕಬಳ್ಳಾಪುರ 2.25 ಲಕ್ಷ ಜನನೇ ನೀವೇ ನನ್ನ ತಂದೆ ತಾಯಿ ಅಂತ ಆಶೀರ್ವಾದ ತಗೊಂಡು ಗೆದ್ದವನು. ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ. ನಿಮ್ಮ ಪ್ರೊಫೆಷನ್ ಅವನು, ನಿಮ್ಮ ಕಷ್ಟ ಗೊತ್ತು. ಸಾಧ್ಯ ಆದರೆ ನನ್ನಂಥ ಒಂದು 20 ವರ್ಷ ಉಳಿಸ್ಕೊಳ್ಳಿ. ಥ್ಯಾಂಕ್ ಯು.